ಇವತ್ತಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬೇಸಿಗೆ ರಜೆ ಕಳೆದು ಶಾಲೆ ಆರಂಭವಾದರೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಶೂ ಸಾಕ್ಸ್ ಭಾಗ್ಯ ಸಿಕ್ಕಿಲ್ಲ. 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಶೂ ಜೊತೆ ಸಾಕ್ಸ್ ಖರೀದಿಗೆ ಸರ್ಕಾರ ಈಗಾಗಲೇ 121 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ಇಲಾಖೆಯ ನಿರ್ಲಕ್ಷ್ಯ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕೊಟ್ಟಿಲ್ಲ, ಲೇಟ್ ಬಟ್ಟೆ ಮಾತ್ರ ಕೊಟ್ಟಿದ್ದು ಸರ್. ಈಗ ಮಕ್ಕಳು ಹಾಗೆ ಹಳೇದ್ರಲ್ಲಿ ಬರ್ತಾರೆ, ಹಳೇದ್ರಲ್ಲಿ ಬರ್ತಾರೆ. ಲೇಟ್ ಆದ್ರೆ ಮಕ್ಕಳು ಹಿಂಗೆ ಬರಬೇಕಲ್ವಾ, ಸಮಸ್ಯೆ ಆಗಲ್ವಾ? ಬೇಜಾರಾಗುತ್ತೆ. ಮುಂಗಾರು ಮಳೆ ಅಬ್ಬರದಿಂದ ಬೆಂಗಳೂರು ನಗರ ಸೇರಿದಂತೆ ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಗಳಲ್ಲಿ ಗಾಳಿ ಮಳೆಯಿಂದ ಬರೋಬ್ಬರಿ 3,24 ಲಕ್ಷ ಮೌಲ್ಯದ 4,312 ವಿದ್ಯುತ್ ಕಂಬಗಳು ಹಾನಿಯಾಗಿವೆ. 10.4 ಕೋಟಿ ಮೌಲ್ಯದ 762 ಟ್ರಾನ್ಸ್ಫಾರ್ಮರ್ಗಳು ಕೂಡ ಹಾನಿಗೊಳಗಾಗಿವೆ. 2.72 ಲಕ್ಷ ಮೌಲ್ಯದ ತಂತಿ ಹಾಗೂ 2.8 ಲಕ್ಷ ಮೌಲ್ಯದ ಡಿಪಿ ಸ್ಟ್ರಕ್ಚರ್ಗೆ ಹಾನಿಯಾಗಿದ್ದು ಒಟ್ಟಾರೆ ಬೆಸ್ಕಾಂಗೆ 13 ಕೋಟಿಯಷ್ಟು ನಷ್ಟವಾಗಿದೆ. ಜ್ಞಾನಭಾರತಿ ವಿಶ್ವವಿದ್ಯಾಲಯದ ಸರ್ಕಾರಿ ಹಾಸ್ಟೆಲ್ನ ಕರ್ಮಕಾಂಡದ ಬಗ್ಗೆ ನಿನ್ನೆ TV9 ಸುದ್ದಿ ಬಿತ್ತರಿಸಿತ್ತು. ಸುದ್ದಿ ಪ್ರಸಾರದ ಬಳಿಕ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಸಮಾಜ ಕಲ್ಯಾಣ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ವಿಷಯ ಅಂದ್ರೆ ಅಧಿಕಾರಿಗಳ ದಿಢೀರ್ ಪರಿಶೀಲನೆ ವೇಳೆ ಅನ್ನದಲ್ಲಿ ಮತ್ತೆ ಹುಳು ಪತ್ತೆಯಾಗಿದೆ. ಹಾಸ್ಟೆಲ್ ಅಧ್ವಾನದ ಕುರಿತು ಅಡುಗೆ ಸಿಬ್ಬಂದಿಗೆ ಅಧಿಕಾರಿಗಳು ತರಾಟೆ ತೆಗೆದುಕೊಂಡಿದ್ದಾರೆ. ಭಾನುವಾರ ಅಮೆರಿಕಾದ ನ್ಯೂಯಾರ್ಕ್ನ ನಸ್ಸೋ ಕೌಂಟಿ ಸ್ಟೇಡಿಯಂನಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನ ನಡುವೆ ಹೈವೋಲ್ಟೇಜ್ ಪಂದ್ಯ ನಡೆಯಲಿದೆ. T20 ವಿಶ್ವಕಪ್ನ ರೋಚಕ ಪಂದ್ಯದಲ್ಲಿ ಪಾಕ್ ವಿರುದ್ಧ ರೋಹಿತ್ ಶರ್ಮಾ ಹಾಗೂ ಕೊಹ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಕ್ರೀಸ್ಗಿಳಿಯಲಿದ್ದಾರೆ. ಪಾಕ್ ವಿರುದ್ಧ ಭಾರತ ಗೆದ್ದು ಬೇಗೋದನ್ನ ನೋಡೋಕೆ ಅಭಿಮಾನಿಗಳ ಕಾತರ ಹೆಚ್ಚಾಗಿದೆ.